ಇಲ್ಲೇ ಬಂದ್ ತಗೊಳ್ಳಿ. ಏನು ನನ್ನ ದರ್ಶನ? ನಾನು ಗುರು ಅಲ್ವಾ? ಈ ಗುರು ದರ್ಶನ ಅಲ್ಲ, ಆ ಗುರು ದರ್ಶನ. ಬನ್ನಿ. ಏನು ಇಲ್ಲ ಅಂತಿದ್ದೀರಾ? ಇಷ್ಟೊಂದ್ ಜನ ಬರ್ತಿದ್ದಾರೆ. ಯಾರು ಏನಿಲ್ಲ, ರೋಡ್ ಫುಲ್ ಟ್ರಾಫಿಕ್ ಆಗಿದೆ, ಜನ ಸಾಗರ. ಹಾಯ್, ಎಲ್ಲರಿಗೂ ಹ್ಯಾಪಿ ಗುರು ಪೌರ್ಣಮಿ. ನಾನಿವತ್ತು ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬನ್ನಿ, ಇಲ್ಲಿ ಎಷ್ಟು ಜನ ಬಂದಿದ್ದಾರೆ, ಸ್ವಾಮಿ ದರ್ಶನ ಹೇಗಾಯ್ತು ಅಂತ ನೋಡೋಣ. ಎಷ್ಟು ಜನ ಬಂದಿದ್ದಾರೆ ಅಂತ. ನೀವು ಯಾರಾದ್ರೂ ಇಲ್ಲಿ ಬಂದಿದ್ರೆ ಇಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ಸ್ವಾಮಿ ಮುಂದೆ ಬಂದು ಕೂತ್ಕೊಂಡು ಸ್ವಾಮಿನ ಬೇಡ್ಕೊಂಡ್ರೆ ದೇವರೇ ಬರ್ತಾರಂತೆ. ಏನ್ ಕಷ್ಟ ಏನ್ ಸುಖ ಕೇಳ್ಕೊಂಡು ಯಾವ ತರ ಪರಿಹಾರ ಮಾಡ್ಬೇಕು, ನೀನ್ ಯಾವ ದಾರಿಲಿ ಹೋಗು ಅಂತ ಹೇಳೋದಕ್ಕೆ ದೇವರೇ ಕಣ್ಣಿಂದೆ ಬರ್ತಾರಂತೆ. ಆ ಎಕ್ಸ್ಪೀರಿಯನ್ಸ್ ನಿಮ್ಗೂ ಆಗಿದ್ಯಾ? ಅಕ್ಷರ ಕಲಿತ ವ್ಯಕ್ತಿ ಭ್ರಷ್ಟನಾಗಬಹುದು, ಆದರೆ ಸಂಸ್ಕಾರ ಕಲಿತ ವ್ಯಕ್ತಿ ಎಂದಿಗೂ ಭ್ರಷ್ಟನಾಗಲಾರದು. ಎಷ್ಟು ಚೆನ್ನಾಗಿದೆ ಅಲ್ಲ ಇದು. ನಾಳೆ ಬರ್ತೀನಿ ಅಂತ ಹೇಳೋದು. ನಾಳೆ ಬಂದ ಇವರು ನಮ್ಮನ್ನ ತೋರಿಸ್ಬೇಡಿ, ನಿಮ್ ವ್ಲಾಗ್ ಅಲ್ಲಿ ಗೊತ್ತಿಲ್ಲದೆ ಬಂದಿದೀವಿ ಅಂತ, ಸೊ ಅವ್ರನ್ನ ತೋರ್ಸಲ್ಲ. ಅಂಡ್ ತುಂಬಾ ಜನ ನನ್ನನ್ನ ಮಾತಾಡ್ಸಿದ್ರಿ, ನನ್ ರೀಲ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ಅದನ್ನ ಕೇಳಿ ನಮಗ್ ತುಂಬಾ ಖುಷಿ ಆಯ್ತು. ತಗೊಳಮ್ಮ, ನಿಂಗೆ ಏನ್ ಬೇಕು ತಗೋ. ಅದೆಲ್ಲ ಕೇಳಿ ನಮಗ್ ತುಂಬಾ ಖುಷಿ ಆಯ್ತು. ಅದು ವಿಡಿಯೋ ಮಾಡಕ್ಕಾಗಿಲ್ಲ, ಬಿಕಾಸ್ ದೇವಸ್ಥಾನದ ಒಳಗಡೆ ಸಿಕ್ಕಿ ಮಾತಾಡಿದ್ರು. ಸೊ ಎಲ್ಲೇ ಹೋದ್ರುನು ನಮ್ಮನ್ನ ಗುರುತಿಸಿ ಮಾತಾಡಿಸ್ತಾರಲ್ಲ, ಅಷ್ಟೇ ಸಾಕು. ಯಾಕೆಂದ್ರೆ ನಾವು ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ ಏನು ಪ್ರತಿಫಲ ಅಂತ ಎಲ್ಲ ಕೇಳ್ತಾರೆ. ಇಷ್ಟೇ ಪ್ರತಿಫಲ, ಜನ ಪ್ರೀತಿ, ಜನ ಮಾತಾಡಿಸ್ತಾರಲ್ಲ, ಅದೇ ನಮಗೆ ಖುಷಿ. ಇನ್ನೊಂದು ಕವರ್ ಕೊಡಿ. ಎರಡ್ ಕೊಟ್ಟಿದ್ರಲ್ಲ, ಇನ್ನೊಂದು ಕೊಟ್ರಿ, ಆಗಲ್ಲ ಇದು. ಅದು ಕಾರಲ್ಲೆಲ್ಲ ಉದುರ್ತೈತೆ. ನಾವು ಇಲ್ಲಿ ಶಾಪ್ ಮಾಡ್ಕೊಂಡಿದ್ದೀವಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಠಕ್ಕೆ ಬಂದವರು ಫ್ರೆಶ್ ತರಕಾರಿಗಳು ಸಿಗುತ್ತೆ. ಎಲ್ಲರೂ ಒಳ್ಳೆ ತರಕಾರಿ ತಿಂದು ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. ಸೊ ಫ್ರೆಶ್ ತರಕಾರಿ ಬೇಕು ಅಂದ್ರೆ ಪೂಜೆ ಬಂದವರು ಈ ತರಕಾರಿ ತಗೊಂಡು ಹೋಗ್ತಾರೆ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನಾನೇ ಹೇಳ್ತಾರೆ. ನೋಡಿ, ಜನ ಬರ್ತಾನೆ ಇದ್ದಾರೆ. ಇಷ್ಟು ಜನ ಬರ್ತಾರೆ ಅಂದ್ರೆ ಸುಮ್ಮನೆ ಬರೋದಿಲ್ಲ, ಅವ್ರಿಗೆಲ್ಲ ಒಂದು ಒಳ್ಳೆಯದಾಗಿರೋದಕ್ಕೆ ಈ ಸ್ನಾನ ಮಾಡೋದಕ್ಕೆ ಬರ್ತಾ ಇರ್ತಾರೆ. ನೋಡ್ತಾರೆ, ನಿಮಗೂ ಒಳ್ಳೇದಾಗ್ಲಿ, ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಒಳ್ಳೇದು ಕೇಳ್ತಾರೆ. ತುಂಬಾ ಜನ ಇದ್ರು, ತುಂಬಾ ರಶ್ ಇದ್ದು, ಹೇಗೋ ರಾಯರು ದರ್ಶನ ಮುಗೀತು. ಸೊ ದರ್ಶನ ಮುಗಿಸ್ಕೊಂಡು ಹೊರಟಿದೀವಿ. ಸೊ ಈ ದರ್ಶನ ಮುಗಿಸ್ಕೊಂಡು ನಾವು ಇನ್ನೊಂದು ದೇವ್ರ ದರ್ಶನಕ್ಕೆ ಹೋಗ್ತಾ ಇದೀವಿ. ಬನ್ನಿ ಹೇಳ್ತೀನಿ ಯಾವ ದೇವ್ರು ಅಂತ. ನಾಟಿನ ಫಾರಮ್ಮ ಅಂತ ನೋಡಿ. ಇವ್ರ ಹತ್ರ ತುಂಬಾ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು. ಇಲ್ಲೇ ಬಂದ್ ತಗೊಳ್ಳಿ. ಒಂದೇ ನೋಡಿ, ಇವ್ ಆಂಟಿ ತುಂಬಾ ಚೆನ್ನಾಗಿ ಮಾತಾಡ್ತಿದಾರೆ. ಕೊತ್ತಂಬರಿ ಸೊಪ್ಪು ಇಲ್ಲೇ ಬಂದ್ ತಗೊಳ್ಳಿ. ನೋಡಿ ಎಷ್ಟು ನಗ್ನಗ್ತಾ ಇದಾರೆ. ನೋಡಕ್ಕೆ ಖುಷಿ ಆಗುತ್ತೆ. ಎಷ್ಟು ಕಷ್ಟಪಟ್ಟು ಅದನ್ನ ತಗೊಂಡ್ ಬಂದು ಮಾಡ್ತಾ ಇದಾರೆ ಬಿಸಿಲಲ್ಲಿ. ತಗೊಂಡ್ ನೋಡಿ ಸೊ ನಮ್ಮ ಈ ತರ ದೇವಸ್ಥಾನ ತಗೊಂಡು ಫುಲ್ ಶಾಪಿಂಗ್ ಮಾಡ್ಕೊಂಡು ಹೋಗ್ತವ್ರೆ. ತರಕಾರಿ ಸೊಪ್ಪು ನೋಡಲ್ಲೇ ಕ್ಯಾಚ್ ಅಂತ ಹೇಳ್ತಾರೆ. ಫೇವ್ರೆಟ್. ನಮ್ ಕಾರ್ ಇಲ್ಲೇ ಪಾರ್ಕ್ ಮಾಡಿದ್ವಿ. ನಾವ್ ಬರೋ ಅಷ್ಟ್ರಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ತಗೊಂಡ್ ಬರೋ ಅಷ್ಟರಲ್ಲಿ ವೆಯ್ಟ್ ಮಾಡಕ್ಕಾಗದೆ
ಮೇನ್ ರೋಡ್ ಹೋಗಿ ನಿಲ್ಸಿದ್ದಾರೆ. ಕಾಲಕ್ಕೆ ಚಪ್ಪಲಿನೇ ಹಾಕಿಲ್ಲ, ಕಾಲಲ್ಲೇ ಬಿಟ್ಟು ಬರೀ ಕಾಲಲ್ಲೇ ನಡ್ಕೊಂಡು ಹೋಗ್ತಾ ಇದೀವಿ. ಇನ್ನು ಎಷ್ಟು ದೂರ ನಡ್ಕೊಂಡು ಹೋಗ್ಬೇಕು? ಬರೀ ಕಾಲಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ. ಆಕ್ಚುಲಿ ಬರೀ ಕಾಲಲ್ಲಿ ನಡ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು, ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ನಾವ್ ಯಾವತ್ತೂ ಬರೀ ಕಾಲಲ್ಲಿ ಹೋಗಲ್ಲ, ಸ್ಲಿಪ್ಪರಲ್ಲೇ ಹೋಗ್ತೀವಿ. ಈ ತರ ದೇವಸ್ಥಾನಗಳಿಗೆ ಬಂದಾಗ ಸ್ವಲ್ಪ ಬರೀ ಕಾಲಲ್ಲಿ ಓಡಾಡಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ನಮ್ಮ ಬಾಡಿಗೆ ಒಳ್ಳೇದು. ಏನಂತೀರಾ? ನಡ್ಕೊಂಡು ಹೋಗ್ತಾನೆ ಇದೀವಿ. ಇವ್ರು ಎಲ್ಲೋಗಿದ್ದಾರೆ ಅಂತಾನು ಗೊತ್ತಾಗ್ತಾ ಇಲ್ಲ, ಹುಡುಕ್ತಾ ಇದೀವಿ. ಹೆಂಗಕ್ಕ ಕ್ಯಾರೆಟ್? ರೂಪಾಯಿ ಕ್ಯಾರೆಟ್. ಫ್ರೆಂಡ್ಸ್, ನಾವು ಎಲ್ಲೆಲ್ಲೋ ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ. ದಯವಿಟ್ಟು ಇಲ್ಲಿ ಇಟ್ಕೊಂಡಿರೋ ಹತ್ರ ಬಂದು ಬಾರ್ಗಿನ್ ಮಾಡಬೇಡಿ. ಬಿಕಾಸ್ ಅವರು 1-2 ರೂಪಾಯಿ ಲಾಭದಲ್ಲಿ ಇಟ್ಕೊಂಡಿರ್ತಾರೆ. ಪ್ಲೀಸ್ ಇವ್ರ ಹತ್ರ ಬಾರ್ಗಿನ್ ಮಾಡಬೇಡಿ. ಮನ್ಸಾರೆ ದುಡ್ಡು ಕೊಟ್ಟು ತಗೊಂಡೋಗಿ ಅವ್ರ ಬ್ಲೆಸ್ಸಿಂಗ್ಸ್ ಕೂಡ ನಿಮ್ಗೆ ಒಳ್ಳೇದ್ ಮಾಡುತ್ತೆ. ಅಂದ್ರೆ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗೆಲ್ಲ ಹೋದಾಗ ಬಾರ್ಗಿನ್ ಮಾಡಿ, ಅಲ್ಲಿ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಮೈ ಗಾಡ್, ಜನ ಸಾಗರ, ಜನ ಬರ್ತಾನೆ ಇದ್ದಾರೆ. ರೋಡ್ ಫುಲ್ ಟ್ರಾಫಿಕ್ ಆಗಿದೆ, ಜನ ಸಾಗರ. ಎಲ್ಲ ಶಾಪಿಂಗ್ ಇದೆ ಇಲ್ಲಿ, ಏನ್ ಬೇಕಾದ್ರೂ ಶಾಪ್ ಅಷ್ಟೇ ಸಿಗುತ್ತೆ. ಸಾಯಿಬಾಬಾ ದೇವಸ್ಥಾನ, ಸಾಯಿಬಾಬಾ ದೇವಸ್ಥಾನ ಚೆನ್ನಾಗಿದೆ. ಇಷ್ಟು ಜನ ಬರ್ತಾರೆ ಅಂದ್ರೆ ಸುಮ್ಮನೆ ಬರೋದಿಲ್ಲ. ಇದು ಒಂದು ನಂಬಿಕೆ ಅನ್ನೋದಕ್ಕಿಂತ ಹೆಚ್ಚಾಗುತ್ತೆ. ಯಾಕೆಂದ್ರೆ ಇಷ್ಟು ಜನಕ್ಕೂ ಏನೋ ಒಂದು ರೀತಿ ಒಳ್ಳೇದಾಗಿರೋದಕ್ಕೇನೆ ಪುನಃ ಬರ್ತಾ ಇರ್ತಾರೆ. ಸೊ ನಿಮಗೂ ಒಳ್ಳೇದಾಗುತ್ತೆ ಖಂಡಿತವಾಗ್ಲೂ. ಯಾವುದೋ ಇದು ಪ್ರಮೋಷನ್ ವಿಡಿಯೋ ಅಲ್ಲ, ನನ್ನ ಮನಸ್ಸಿಗೆ ಹಂಸಿ ನಾನು ಈ ವ್ಲಾಗ್ ಮಾಡ್ತಾ ಇರೋದು. ದಯವಿಟ್ಟು ಯಾವಾಗ ಕೂತು ಅವಾಗ ರಾಯರ ದೇವಸ್ಥಾನಕ್ಕೆ ಹೋಗ್ತಾನೆ, ರಾತ್ರಿ ಜಗತ್ತು ನಿಮ್ಮನ್ನು ಕೈ ಬಿಡಲ್ಲ. ಯಾವ ತಡೆದು ಸಾಯಿಬಾಬಾ ದೇವಸ್ಥಾನ ತುಂಬಾ ದೊಡ್ಡ ಇದೆ. ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ, ಬಿಟ್ಟು ನಾವು ಇನ್ನೊಂದು ಕಡೆ ಬೇರೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಸೊ ಅದಕ್ಕೆ ಬಾಬಾ ದಯವಿಟ್ಟು ಕ್ಷಮಿಸಿದ್ದಾರೆ. ಡಾನ್ಸಸ್ ನೋಡಿ ಎಷ್ಟು ಕ್ಯೂಟ್ ಆಗಿ ರೆಡಿ ಆಗಿದ್ದಾರೆ. ನೋಡೋದಕ್ಕೆ ಒಂದು ಖುಷಿ. ನನ್ನ ಫೇವ್ರೇಟ್ ಜೋಳ ನಮ್ಮಮ್ಮಂಗೆ. ನಮ್ಗೆ ಹೆಂಗಿದೆ ವ್ಯಾಪಾರ? ಚೆನ್ನಾಗಿದ್ಯಾ? ಏನು ಇಲ್ಲ ಅಂತಿದ್ದೀರಾ? ಇಷ್ಟೊಂದು ಜನ ಬರ್ತಿದ್ದಾರೆ, ಯಾರು ಏನಿಲ್ಲ. ಗಾಯ್ಸ್ ಪ್ಲೀಸ್ ಬನ್ನಿ, ಇಲ್ಲಿ ಜೋಳ ತಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ವ್ಯಾಪಾರ ಮಾಡಿ ಅವ್ರಿಗೂ.